ಶಿವಮೊಗ್ಗ ಕ್ಷೇತ್ರದ ಎಮ್ಮೆಹಟ್ಟಿಯಲ್ಲಿ ನಿನ್ನೆ ಆದಂತ ಒಂದು ದುರಂತ, ಸುಮಾರು 13ಕ್ಕಿಂತ ಹೆಚ್ಚಿನ ಸಾರ್ವಜನಿಕರು, ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸದಸ್ಯರು, ಒಂದೇ ಸಮಾಜಕ್ಕೆ ಸಂಬಂಧಪಟ್ಟಂತಹ ಸದಸ್ಯರು ನಿನ್ನೆ ಅಪಘಾತದಲ್ಲಿ ಕೊನೆ ಉಸಿರನ್ನು ಎಳೆದಿದ್ದು ಇಡೀ ರಾಜ್ಯಕ್ಕೆ ಗೊತ್ತಂತ ವಿಚಾರ. ಈಗಾಗಲೇ ರಾಜ್ಯ ಸರ್ಕಾರನೂ ಕೂಡ ಪರಿಹಾರ ಘೋಷಣೆ ಮಾಡಿದೆ. ನಾನು ವಿನಂತಿ ಮಾಡ್ಕೊಂತೀನಿ, ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಪರಿಹಾರ ಕೊಟ್ಟರೆ, ಕನಿಷ್ಠ 5 ಲಕ್ಷ ಆದರೂ ಕೂಡ ಕೊಡಬೇಕು. ಮತ್ತೆ ನಮ್ಮ ಪಕ್ಷದ ಕಡೆಯಿಂದ ಕೂಡ ಮಾನವೀಯತೆಯಿಂದ ನಿನ್ನೆ ನಾವೆಲ್ಲರೂ ಕೂಡ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ವಿ. ಇನ್ನೊಂದು 3-4 ದಿನ ಬಿಟ್ಟು ನಮ್ಮ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಚುನಾಯಿತ ಪ್ರತಿಗಳು ಹೋಗಿ ಅವರಿಗೇನು ಆ ಕುಟುಂಬಕ್ಕೆ ಒಂದು ಆರ್ಥಿಕವಾದ ಶಕ್ತಿ ತುಂಬಲಿಕ್ಕೆ ಏನು ಕೈ ಜೋಡಿಸಬಹುದು ಆ ದಿಕ್ಕಲ್ಲೂ ಕೂಡ ಚಿಂತನೆಯನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ತುಂಬಾ ಎಚ್ಚರಿಕೆಯಿಂದ, ಇನ್ನೊಂದು ಗಂಟೆ ಆಗಿದ್ರೆ ಅವ್ರು ಮನೆ ತಲುಪಿಬಿಡ್ತಿದ್ರು. ಒಂದು ವಾರದಿಂದ ಪ್ರವಾಸವನ್ನು ಮುಗಿಸ್ಕೊಂಡು ದೇವರ ಒಂದು ಇಚ್ಛೆ ಏನಿತ್ತು ಗೊತ್ತಿಲ್ಲ, ಆದರೆ ಇನ್ನಾದರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ವಿನಂತಿನ ಮಾಡ್ಕೊತೀನಿ. ಡಿಸಿಸಿ ಬ್ಯಾಂಕಿನ ಚುನಾವಣೆ ಮೊದಲನೇ ಬಾರಿಗೆ ನಮ್ಮ ಸಹಕಾರಿ ಪ್ರಕೋಷ್ಠದಿಂದ ತುಂಬಾ ವಿಶೇಷವಾದಂತಹ ಒಂದು ಫೈಟ್ ಅನ್ನು ಕೊಡುವಂತ ಕೆಲಸ ಈ ಬಾರಿ ಮಾಡಿದ್ದಾರೆ. ಸಹಜ, ಚುನಾವಣೆಯಲ್ಲಿ 49-0, 51-100 ಅಂತ ಹೇಳ್ತಾರೆ. 51 ಅವ್ರದ್ದಾಗಿದೆ, 49 ನಮ್ದು ಆಗಿದೆ. ಸಹಜವಾಗಿ ಅಧಿಕಾರವನ್ನ ಅನೇಕ ವರ್ಷಗಳಿಂದ ನಡೆಸ್ಕೊಂಡ್ ಬಂದಂತವರು, ಅವ್ರದೇ ಸರ್ಕಾರ ಅಧಿಕಾರದಲ್ಲಿದೆ. ಎಲ್ಲ ರೀತಿಯಂತ ಮತದಾರರನ್ನ ವಿಶ್ವಾಸ ಗಳಿಸೋ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ಅವರದೇ ಆದಂತ ಶಕ್ತಿಯನ್ನ ಮೀರಿ. ಆದರೆ ಮೊದಲೇ ಬಾರಿಗೆ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿರುವಂತಹ ಅಭ್ಯರ್ಥಿಗಳಿಗೆ ಕೇವಲ ಒಂದೊಂದು ಮತಗಳ ಒಂದು ವ್ಯತ್ಯಾಸದಲ್ಲಿ 2-3 ಕ್ಷೇತ್ರಗಳನ್ನು ನಾವು ಕಳ್ಕೊಂಡಿದ್ವಿ. ತುಂಬಾ ಹತ್ತಿರದಿಂದ ಕ್ಷೇತ್ರಗಳಿಗೆ ಕಳ್ಕೊಂಡಿದ್ವಿ. ಅಂದ್ರೆ ಇಷ್ಟು ಒಳ್ಳೆ ರೀತಿಯಂತ ಒಂದು ಫೈಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಆ ಸೊಸೈಟಿಗಳ ಒಂದು ಶ್ರೇಯಾಭಿವೃದ್ಧಿಗೆ ಏನು ಗಮನವನ್ನು ಕೊಡಬೇಕು, ಯಾವುದೇ ಪಾರ್ಶಾಲಿಟಿ ಮಾಡದೆ ಒಂದು ಒಳ್ಳೆ ರೀತಿಯಂತ ಆಡಳಿತವನ್ನು ಕೊಡಬೇಕು. ಇವತ್ತಿನ ಒಂದು ನೇತೃತ್ವ ವಹಿಸಿಕೊಂಡಂತ ಮುಖಂಡಗಳಿಗೆ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡ್ಕೊತೀನಿ. ಸರ್, ಇವಾಗ ಸರ್ಕಾರ ಬಂದು 1 ವರ್ಷ ತುಂಬಿದ ಮೇಲೆ, ಎಸ್ಪೆಷಲಿ ಈ ಲೋಕಸಭಾ ಚುನಾವಣೆ ಆದ್ಮೇಲೆ, ಒಂದು ರೀತಿಯಲ್ಲಿ ಮತದಾರರ ಮೇಲೆ ಸೇಡ್ ತೀರಿಸಿಕೊಳ್ಳುವಂತ ಒಂದು ಪ್ರಯತ್ನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಧ್ಯಮ ವರ್ಗದವರು ನಮಗೆ ಕೈ ಕೊಟ್ಟರು, ಯಾರು ಗ್ಯಾರಂಟಿ ಕಾರ್ಯಕ್ರಮವನ್ನು ಉಪಯೋಗಿಸಿಕೊಂಡಿದ್ರು, ಯಾರು ಹೊಟ್ಟೆ ತುಂಬಿತ್ತು ಅವರೇ ಕೈ ಕೊಟ್ಟರು ಅನ್ನೋ ಪದನು ಕೂಡ ಕೆಲವು ನಾಯಕರುಗಳು ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಮಾತಾಡಿದ್ದಾರೆ. ಹಾಗಾಗಿ ಅದು ಪ್ರತಿಫಲ ಏನೋ ಗೊತ್ತಿಲ್ಲ. ಇವತ್ತು ಹಾಲಿನ ರೇಟನ್ನು ಹೆಚ್ಚಿಗೆ ಮಾಡಿದ್ದಾರೆ, ಡೀಸೆಲ್ ರೇಟು, ಪೆಟ್ರೋಲ್ ರೇಟು ಹೈಕ್ ಮಾಡಿದ್ದಾರೆ, ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಸಂಬಂಧಪಟ್ಟಂತ ಅನೇಕ ರೇಟ್ಗಳನ್ನು ಹೆಚ್ಚಿಗೆ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಈ ರೀತಿ ಅವ್ರದೇ ಜೋಬಿಗೆ ಕೈ ಹಾಕಿ ಮತ್ತೆ ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜನ ಈಗಾಗಲೇ ಬೀದಿ ಇಳಿದು ಹೋರಾಟ ಮಾಡ್ತಿದ್ದಾರೆ. ಈಗಾಗಲೇ ಅವರೆಲ್ಲರದು ಪ್ರಯತ್ನ ಡಿಸಿಎಂ ಅಂಡ್ ಸಿಎಂ ನೆಕ್ಸ್ಟ್ ಆ ಕುರ್ಚಿ ಎಳೆದಾಟ ಈಗಾಗಲೇ ಶುರುವಾಗಿದೆ. ಅವರು ಮೊನ್ನೆ ಒಂದು ವಾರದಲ್ಲಿ ನಡೆದಂತ ಘಟನೆಗಳಿರ್ಬೋದು, ಗೌರವಿತ ಮುಖ್ಯಮಂತ್ರಿಗಳು ನಿನ್ನೆ ದೆಹಲಿಯಲ್ಲಿ ಲಿಫ್ಟ್ ಅಲ್ಲಿ ನಡೆದಂತ ಚರ್ಚೆ ತಮ್ಮ ಮಾಧ್ಯಮದ ಮುಖಾಂತರನೇ ಹೊರಗಡೆ ಲೀಕೌಟ್ ಆಗಿರೋದು. ಸೊ ಇದೆಲ್ಲದೂ ಕೂಡ ಅವ್ರ ಕಾನ್ಸಂಟ್ರೇಷನ್ ಪೂರ್ತಿ ಜನಹಿತವನ್ನ ಮರೆತು ಅವರ ಅಧಿಕಾರದ ಒಂದು ಗುದ್ದಾಟ ಈಗಾಗಲೇ ಶುರುವಾಗಿದೆ. ಜನ ಎಲ್ಲದೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ, ತಾಳ್ಮೆಯಿಂದ ಗಮನಿಸ್ತಾ ಇದ್ದಾರೆ. ಆದರೆ ಆ ತಾಳ್ಮೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಅವ್ರ ವೀಕ್ನೆಸ್ ಅಂತ ಅನ್ಕೊಳ್ಳದೆ ಎಚ್ಚರಿಕೆಯನ್ನು ಸರ್ಕಾರವನ್ನು ನಡೆಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೋತೀನಿ.